ಶನಿವಾರದ ದಿವಸ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ತಪ್ಪುಗಳನ್ನು ಮಾಡಬೇಡಿ. ಶನಿವಾರ ಅಂತಕ್ಕಂಥದ್ದು 7 ವಾರಗಳಲ್ಲಿ ಅತ್ಯಂತ ಮಹತ್ತರವಾಗಿ, ಶ್ರೇಷ್ಠದಾಯಕವಾಗಿ, ಪ್ರಮುಖವಾಗಿ ಪ್ರಬಲಯುತವಾಗಿರ್ತಕ್ಕಂಥ ದಿನ ಯಾವುದಾದ್ರೂ ಇದ್ದರೆ ಅದು ಶನಿವಾರ. ಈ ವಸ್ತುಗಳನ್ನು ನೀವು ತಂದರೆ ಜಾಗ್ರತೆ, ನಿಮ್ಮ ಮನೆಗೆ ನೀವು ಶನಿಯನ್ನು ಆಹ್ವಾನಿಸಿದ ಹಾಗೆ. ದೇವಸ್ಥಾನಕ್ಕೆ ತಗೊಂಡೋಗಿ ನೀವು ದಾನವನ್ನು ಮಾಡತಕ್ಕಂಥ ವಸ್ತುಗಳನ್ನು ಮನೆಗೆ ತರಬಾರದು. ಬಂದ ತಕ್ಷಣ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಲವಲವಿಕೆ ಅಂತಕ್ಕಂಥದ್ದು, ಮನೆಯಲ್ಲಿದ್ದಂತಹ ಸಂತೋಷವೆಲ್ಲವೂ ಕೂಡ ದೂರ ಆಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಶ್ರೀ ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃಶಂಕರಾಯ. ಸಮಸ್ತ ವೀಕ್ಷಕರಿಗೂ, ಸಮೃದ್ಧಿ ಟಿವಿಯ ಒಂದು ವೀಕ್ಷಕರಿಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುವ ನಿಮ್ಮ ವಯಸ್ಕ ಆಚಾರ್ಯಾದ ನಾನು. ಮಿತ್ರರೇ, ಇವತ್ತಿನ ಕಾಲಮಾನದಲ್ಲಿ ದಾರಿದ್ರ್ಯತೆ ಅಂತಕ್ಕಂಥದ್ದು ಕೇವಲ ಹಣೆ ಬರಹದಿಂದ ಅಥವಾ ನಾವು ಇಂದಿನ ಜನ್ಮದಲ್ಲಿ ತಂದಂತಹ ಸಂಚಿತ ಕರ್ಮದಿಂದ ಅಥವಾ ಪ್ರಾರಬ್ಧ ಕರ್ಮದಿಂದ ತರ್ತಕ್ಕಂಥದ್ದಲ್ಲ. ಇಲ್ಲೂ ಕೂಡ ನಾವು ಜ್ಞಾನದಿಂದ ಒಂದಷ್ಟು ಮಾಡುವಂತಹ ವಿವೇಚನರಹಿತವಾಗಿರ್ತಕ್ಕಂಥ ಕಾರ್ಯಾದಿಗಳಿಂದಲೂ ಕೂಡ ನಮಗೆ ದಾರಿದ್ರ್ಯತೆ ಬರತಕ್ಕಂಥದ್ದಾಗುತ್ತೆ. ಉದಾಹರಣೆ, ಒಬ್ಬ ವ್ಯಕ್ತಿ ಸರಿಯಾದ ಕಾಲದಲ್ಲಿ ಸರಿಯಾದ ನಿರ್ಧಾರವನ್ನು ಮಾಡದೆ ಅವನ ಜೀವನದುದ್ದಕ್ಕೂ ಕೂಡ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಸರಿಯಾದ ಸಮಯದಲ್ಲಿ ಸರಿಯಾದದ್ದನ್ನು ಓದದೇ ಇದ್ದಾಗ ಜೀವನದುದ್ದಕ್ಕೂ ಕೂಡ ಅವರು ಕಷ್ಟಪಡಬೇಕಾದ ಅನಿವಾರ್ಯತೆ ಅವರಿಗೆ ಸೃಷ್ಟಿಯಾಗುತ್ತೆ. ಹಾಗೆ ಮನುಷ್ಯ ಲಯಪ್ರದವಾಗಿರ್ತಕ್ಕಂಥ ಬದುಕನ್ನು ಎಲ್ಲಿ ಸ್ವಯಂಕೃತವಾಗಿರತಕ್ಕಂಥ ತಪ್ಪು ನಿರ್ಧಾರಗಳಿಂದ ತನ್ನ ಬದುಕನ್ನು ಅವನತಿಗೆ ಕಂಡುಕೊಂಡಂತಹ ಎಷ್ಟೋ ಉದಾಹರಣೆಗಳು ನಮ್ಮ ಜೀವನದಲ್ಲಿದ್ದಾವೆ. ಇದಕ್ಕೆ ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಇದಕ್ಕೆ ಪುರಾವೆಗಳಿದ್ದರೂ, ನಮ್ಮ ಕಥೆಗಳಲ್ಲೂ ಕೂಡ ಸಾಕಷ್ಟು ಪುರಾವೆಗಳಿದ್ದರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಒಂದು ಅಜಾಡ್ಯತೆ ಅಥವಾ ಅಪನಂಬಿಕೆ ಅಥವಾ ನಮಗೆ ಧರ್ಮದ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು, ಹೀಗೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಒಡನಾಟದಲ್ಲಿ ಒಬ್ಬಂಟಿಗನಾಗಿ ನಾವು ಬಂದಾಗ ನಮ್ಮ ಒಟ್ಟಿಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಂದೆ ತಾಯಿಯರು, ಹೀಗೆ ಸಮೂಹದೊಟ್ಟಿಗೆ ಬಂದು ನಾವು ಕೊನೆಗೆ ಸಮೂಹದೊಟ್ಟಿಗೆ ಇದ್ದು ಸಮೂಹದೊಟ್ಟಿಗೆ ಪ್ರಯಾಣಿಸಿ ಕೊನೆಗೆ ನಾವು ಒಬ್ಬಂಟಿಗರಾಗಿ ಹೊರಗೆ ಹೋಗ್ತಕ್ಕಂಥದ್ದಾಗ್ತೀವಿ. ಇಂಥ ಸಂದರ್ಭಗಳಲ್ಲಿ ಏನಪ್ಪ ಅಂದರೆ ಇವೆಲ್ಲ ತಾಂತ್ರಿಕವಾಗಿರ್ತಕ್ಕಂಥ ಪರಿಹಾರಗಳು. ಶನಿವಾರ ಈ ವಸ್ತುಗಳನ್ನು ನೀವು ತಂದರೆ ನಿಮ್ಮ ಮನೆಗೆ ದಾರಿದ್ರ್ಯವನ್ನು ನೀವು ಆಹ್ವಾನಿಸಿದ ಹಾಗೆ. ಹಾಗಿದ್ದಾಗ ಯಾವ ವಸ್ತುಗಳು? ಮೊದಲನೆಯದಾಗಿ, ಶನಿ ಅಂದರೆ ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಕರ್ಮಕಾರಕನು. ಕರ್ಮ ಅಂದರೆ ಏನು? ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವನ್ನು ಕೂಡ ಕರ್ಮ ಅಂತ ಕರಿತೀವಿ. ಅಂತಹ ಕರ್ಮಕಾರಕನಾಗಿರ್ತಕ್ಕಂಥ ಶನಿಯ ಪ್ರಭಾವವನ್ನು ಹೊಂದಿರುವಂತಹ ವಸ್ತುಗಳನ್ನು ನೀವು ಮನೆಗೆ ತಂದಾಗ ಖಂಡಿತ ನಿಮಗೆ ಅದು ನಕಾರಾತ್ಮಕವಾದಂಥ ಬೆಳವಣಿಗೆಯೊಂದಿಗೆ ನಿಮ್ಮ ಬದುಕು ದುಸ್ಥಿತಿಗೆ ಅಥವಾ ಅವನತಿಗೆ ಹೋಗ್ತಕ್ಕಂಥ ಎಲ್ಲ ರೀತಿಯಲ್ಲೂ ಕೂಡ ಆ ಒಂದು ಕಾರಣಗಳಿರ್ತಕ್ಕಂಥದ್ದಾಗುತ್ತೆ. ಹಾಗಿದ್ದಾಗ ಏನು ಮಾಡಬೇಕು? ಶನಿವಾರ ಅಂತಕ್ಕಂಥದ್ದು 7 ವಾರಗಳಲ್ಲಿ ಅತ್ಯಂತ ಮಹತ್ತರವಾಗಿ, ಶ್ರೇಷ್ಠದಾಯಕವಾಗಿ, ಪ್ರಮುಖವಾಗಿ ಪ್ರಬಲಯುತವಾಗಿರ್ತಕ್ಕಂಥ ದಿನ ಯಾವುದಾದ್ರೂ ಇದ್ದರೆ ಅದು ಶನಿವಾರ. ಅದಕ್ಕೆ ನಾವು ಸ್ಥಿರವಾರ, ಮಂದವಾರ ಅಂತ ಕರಿತೀವಿ. ಇದಕ್ಕೆ ಪ್ರಧಾನ ದೇವತೆ ಯಾರಪ್ಪ ಅಂದರೆ ಶನೈಶ್ಚರ. ಶನಿ ಅಂದರೆ ನಿಧಾನ ಅಂತಕ್ಕಂಥದ್ದು. ಇಂತಹ ಶನಿವಾರದ ದಿವಸ ಯಾವುದೇ ಕಾರಣಕ್ಕೂ ಕೂಡ ನೀವು ಈ ತಪ್ಪುಗಳನ್ನು ಮಾಡಬೇಡಿ. ಯಾವ ತಪ್ಪುಗಳು? ಮೊದಲನೇದಾಗಿ, ಶನಿವಾರದ ದಿವಸ ಉಪ್ಪು ಮತ್ತು ಎಣ್ಣೆಯನ್ನು ಖರೀದಿಸಬೇಡಿ. ಒಂದು ವೇಳೆ ನೀವು ಖರೀದಿಸಿದರೂ ಕೂಡ ಶನಿವಾರದ ದಿವಸ ಇದನ್ನು ಬಳಕೆ ಮಾಡಬೇಡಿ. ಎರಡನೇದಾಗಿ, ಚಪ್ಪಲಿಯನ್ನು ಶನಿವಾರದ ದಿವಸ ತರಬೇಡಿ. ಶನಿವಾರದ ದಿವಸ ನೀವು ಚಪ್ಪಲಿಯನ್ನು ಯಾಕೆಂದರೆ ಶನಿ ವಾಕ್ಕಾರಕನಾಗ್ತಾನೆ. ಈ ಜಗತ್ತು, ಯಾಕೆಂದರೆ ನಾವು ಅತ್ಯಂತ ಗೌರವಯುತವಾಗಿ ನಾವು ಕಾಣ್ತಕ್ಕಂಥದ್ದು ಶುಚಿತ್ವವನ್ನು ಮಾಡ್ತಕ್ಕಂಥವ್ರು ಯಾರು ಅಂದರೆ ಪೌರಕಾರ್ಮಿಕರು. ಹಾಗಾಗಿ ನಾವು ನಡಿಗೆಗೆ ಶನಿ ಕಾರಕನಾಗಿರ್ತಕ್ಕಂಥವನು. ತೇಜಸ್ಸನ್ನು, ಆಯುಷನ್ನು, ಆಯುಕಾರಕನೂ ಅವನೇ ಆಗಿರ್ತಕ್ಕಂಥದ್ದು. ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಶನಿಯ ಪ್ರಭಾವ ಇರಬೇಕಾಗಿರ್ತಕ್ಕಂಥದ್ದು. ಹೀಗೆ ಶನಿವಾರದ ದಿವಸ ಉಪ್ಪು, ಕಬ್ಬಿಣ ಮತ್ತು ವಿಶೇಷವಾಗಿ ಎಣ್ಣೆ, ಇದರೊಟ್ಟಿಗೆ
ನೀವು ಇನ್ನೂ ಒಂದು ವಸ್ತುಗಳನ್ನು ತರಬಾರದಾಗಿರ್ತಕ್ಕಂಥದ್ದು. ಈ ವಸ್ತುಗಳನ್ನು ನೀವು ತಂದರೆ ಜಾಗ್ರತೆ, ನಿಮ್ಮ ಮನೆಗೆ ನೀವು ಶನಿಯನ್ನು ಆಹ್ವಾನಿಸಿದ ಹಾಗೆ. ಯಾಕೆ ತರಬಾರದು ಅಂದರೆ, ದೇವಸ್ಥಾನಕ್ಕೆ ತಗೊಂಡೋಗಿ ನೀವು ದಾನವನ್ನು ಮಾಡತಕ್ಕಂಥ ವಸ್ತುಗಳನ್ನು ಮನೆಗೆ ತರಬಾರದು. ಯಾಕೆಂದರೆ ಕುಜ ಮತ್ತು ಋಣಕ್ಕೆ ಕಾರಕನಾಗಿರ್ತಕ್ಕಂಥವನು ಕುಜನು ಶನಿ ಇಬ್ಬರು ಕೂಡ ಡೈನಾಮಿಕಲ್ ಆಗಿ ಅವರಿಬ್ಬರು ಕೂಡ ಪರಮಶತ್ರುಗಳಾಗಿರ್ತಾರೆ. ಯಾರ ಮನೆಗೆ ದಾನವನ್ನು ಮಾಡಬೇಕಾದಂಥ ವಸ್ತುಗಳನ್ನು ತನ್ನ ಮನೆಗೆ ತರ್ತಾರೋ ಶನಿ ಪ್ರವೇಶವನ್ನು ಮಾಡ್ತಾನೆ, ಇರತಕ್ಕಂಥ ಸ್ಥಿತಿಯನ್ನು ದುಸ್ಥಿತಿಗೆ ಕರ್ಕೊಂಡು ಹೋಗ್ತಕ್ಕಂಥವನಾಗ್ತಾನೆ. ಇದು ಸಾಕಷ್ಟು ನಮಗೆ ಅನುಭವದಲ್ಲಿರ್ತಕ್ಕಂಥದ್ದು ಕೂಡ. ಹಾಗಾಗಿ ಈ ಕಾರಣದಿಂದ ಯಾವುದೇ ಸಂದರ್ಭದಲ್ಲೂ ಕೂಡ ಶನಿವಾರದ ದಿವಸ ಎಳ್ಳೆಣ್ಣೆಯನ್ನು, ಚಪ್ಪಲಿಯನ್ನು, ಉಪ್ಪನ್ನು, ಕಬ್ಬಿಣವನ್ನು, ಸೂಜಿಯನ್ನು, ಇದ್ದಲನ್ನು, ಹೀಗೆ ಭೌತಿಕವಾಗಿ ನಮಗೆ ಅವಶ್ಯಕತೆ ಇದ್ದಂಥ ವಸ್ತುಗಳನ್ನು ಹೊರತುಪಡಿಸಿ ಉಳಿದ ವಸ್ತುಗಳನ್ನು, ಶನಿಯ ಸಂಬಂಧಿತವಾದ ವಸ್ತುಗಳನ್ನು ನೀವು ಮನೆಗೆ ಕರ್ಕೊಂಡು ಬಂದರೆ ನಿಮ್ಮ ಹಿಂದೆಯೇ ಭಗವಂತನ ಆವಾಹನೆ ಆಗುತ್ತೆ. ಬಂದ ತಕ್ಷಣ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಲವಲವಿಕೆ ಅಂತಕ್ಕಂಥದ್ದು, ಮನೆಯಲ್ಲಿದ್ದಂತಹ ಸಂತೋಷವೆಲ್ಲವೂ ಕೂಡ ದೂರ ಆಗಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದ್ದಾವೆ. ಆ ಕಾರಣದಿಂದ ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕು ಅಂತಕ್ಕಂಥ ಸ್ವ ಅನುಭವದ ಮಾತಿನ ಮೇಲೆ ನಾನು ಹಂಚಿಕೊಳ್ತಾ ಇದ್ದೇನೆ. ಹಾಗಾಗಿ ಶನಿವಾರದ ದಿವಸ ವಿಶೇಷವಾಗಿ ನೀವು ಹೊಸ ಬಟ್ಟೆಯನ್ನು ಖರೀದಿ ಮಾಡಿ. ಯಾಕೆಂದರೆ ಬಟ್ಟೆ ಖರೀದಿಗೂ ಕೂಡ ವಿಶೇಷವಿದೆ. ಶನಿವಾರದ ದಿವಸ ನೀವು ಬಟ್ಟೆ ಖರೀದಿ ಮಾಡಿದ್ರೆ ಮೃತ್ಯು ಸಮಾನ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಯಾಕೆಂದರೆ ಮನುಸ್ಮೃತಿ ಅಂತಕ್ಕಂಥದ್ದು ಕೇವಲ ನಮ್ಮನ್ನು ಯಾವುದೋ ಇವತ್ತಿನ ಸಂದರ್ಭದಲ್ಲಿ ಅದನ್ನು ನಾವು ತಿರಸ್ಕರಿಸಿದ್ರೂ ಕೂಡ ಕಾಲಾಂತರಗಳಿಂದ ನಮ್ಮ ಮುಂದೆ ಅದಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಬಟ್ಟೆ ಖರೀದಿಸಬಾರದು. ಅನಿವಾರ್ಯತೆಗಳಿದ್ದಾಗ ಹಿಂದಿನ ದಿವಸ ತಂದಿಟ್ಕೊಳ್ಳಿ, ಅಥವಾ ಇನ್ನೊಬ್ಬರು ನಮಗೆ ಗೊತ್ತಿಲ್ಲದೆ ತಂದು ಕೊಟ್ಟದ್ದು ಅದು ಬೇರೆ. ನೀವೇ ಸ್ವಯಂಕೃತವಾಗಿ ಖರೀದಿ ಮಾಡಬಾರ್ದಾಗಿರ್ತಕ್ಕಂಥದ್ದು ಈ ವಸ್ತುಗಳು. ಇನ್ನು ಇದರ ಜೊತೆಗೆ ಏನಪ್ಪ ಅಂದರೆ, ನಾವು ಮುಖ್ಯವಾಗಿ ಇದೆಲ್ಲ ಖರೀದಿ ಮಾಡಿದ್ರೆ ಏನು ಆಗ್ಬಿಡುತ್ತೆ ಅಂತಕ್ಕಂಥವ್ರು ನಮ್ಮನ್ನು ಸಕಾರಾತ್ಮಕವಾಗಿ ತಗೊಳ್ಳೋರು ಇರ್ತಾರೆ, ನಕಾರಾತ್ಮಕವಾಗಿ ಮಾತನಾಡೋರು ಇರ್ತಾರೆ. ಅದರೊಟ್ಟಿಗೆ ನಾವು ಚಿಂತೆ ಮಾಡುವ ಅಗತ್ಯವಿಲ್ಲ. ಹಾಗಾಗಿ ನನ್ನ ಪ್ರಯತ್ನ, ನಾನು ತಿಳಿಸ್ತಾ ಇರತಕ್ಕಂಥದ್ದು ನಿಮಗೆ ಒಳಿತಾಗಲಿ ಅಂತಕ್ಕಂಥ ಉದ್ದೇಶವೇ ಹೊರತು ಅದರಲ್ಲಿ ಏನೋ ಮೌಢ್ಯತೆ ತುಂಬತಕ್ಕಂಥದ್ದಲ್ಲ. ಇದು ಖಂಡಿತವಾಗಿಯೂ ಕೂಡ ಮೂಢನಂಬಿಕೆ ಅಲ್ಲ. ವೈಜ್ಞಾನಿಕ ವಿಚಾರದಲ್ಲೂ ಕೂಡ ನಾವು ಶನಿವಾರದ ದಿವಸ ಯಾಕೆ ಎಣ್ಣೆಯನ್ನು ತರಬಾರದು ಅಂತಕ್ಕಂಥ ವೈಜ್ಞಾನಿಕ ವಿಚಾರವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಹಾಗಿದ್ದಾಗ ಏನು, ವಿಜ್ಞಾನದಲ್ಲಿ ನಾವೆಲ್ಲರೂ ಕೂಡ ಕಾಣ್ತೀವಲ್ವಾ, ಒಬ್ಬರಿಗೆ ನಾವು ಮೊಬೈಲ್ಗೆ ಕರೆಯನ್ನು ಮಾಡಬೇಕಾದ್ರೆ ಒಂದು ನಂಬರ್ ಏನಾದರೂ ಕೂಡ ಅದು ವ್ಯತ್ಯಾಸ ಆದಾಗ ನಾವು ತಲುಪಬೇಕಾದಂತಹ ಆ ಒಂದು ವ್ಯಕ್ತಿಯ ಸಂಪರ್ಕವನ್ನು ನಾವು ಕಡಿತವನ್ನು ಮಾಡ್ಕೊಳ್ತೀವಿ. ಹಾಗೆ ಬದುಕಿನಲ್ಲಿ ಎಣ್ಣೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಶನಿವಾರದ ದಿವಸ, ನಾನು ಬೇರೆ ಎಣ್ಣೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ಈಗ ಅಡುಗೆಗೆ ಉಪಯೋಗ ಮಾಡ್ತಕ್ಕಂಥದ್ದು, ತಲೆಗೆ ಹಚ್ಕೊಳ್ಳುವಂತಹ ಕೊಬ್ಬರಿ ಎಣ್ಣೆಯೋ ಈ ರೀತಿಯಾಗಿ ಮಾತನಾಡ್ತಾ ಇಲ್ಲ. ನಾನು ಖಂಡಿತ ಕೇವಲ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು ಎಳ್ಳೆಣ್ಣೆ. ಶನಿವಾರದ ದಿವಸ ಎಳ್ಳೆಣ್ಣೆಯನ್ನು ದೇವಸ್ಥಾನದಲ್ಲಿ ಅಥವಾ ನಿಮ್ಮದು ಯಾವುದೇ ನಿಮ್ಮ ಸಮಸ್ಯೆಗಳನ್ನು ಒತ್ತು ತೆಗೆದುಕೊಂಡು ಹೋಗಿ ಸ್ವಾಮಿಯ ಮುಂದೆ ದೀಪವನ್ನು ಹಚ್ಚುವಂಥ ಪದ್ಧತಿ ಇದೆ, ದಾನ ಮಾಡುವಂತಹ ಪದ್ಧತಿಯೂ ಇದೆ. ಹಾಗಾಗಿ ದಾನ ಮಾಡುವಂತಹ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಶನಿವಾರದ ದಿವಸ ಮನೆಗೆ ತರಬೇಡಿ. ಇನ್ನು ಶನಿವಾರದ ದಿವಸ ಏನಪ್ಪ ಅಂದರೆ, ಸಾಧ್ಯವಾದಷ್ಟು ಕೂಡ ಎಲ್ಲರೂ ಕೂಡ ಮಲಗುವುದಕ್ಕಿಂತ ಮುಂಚೆ ಕುಟುಂಬದಲ್ಲಿದ್ದಂತಹ ಎಲ್ಲ ಸದಸ್ಯರು ಕೂಡ ಕಾಲು ತೊಳೆದು ಮಲಗಿ. ಇದು ವಿಜ್ಞಾನದಲ್ಲೂ ಕೂಡ ಇದೆ, ವಿಜ್ಞಾನಯುಕ್ತವಾಗಿ ಇರ್ತಕ್ಕಂಥದ್ದು. ಯಾಕೆಂದರೆ ಕಾಲು ಅಂತಕ್ಕಂಥದ್ದು ನಮ್ಮ ದೇಹದ ಉಷ್ಣತೆಯನ್ನು ಸಮತೋಲನ ಮಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ದೇಹಕ್ಕೆ ಉಷ್ಣತೆ ಹೆಚ್ಚಾಗುತ್ತೋ ಅಥವಾ ದೇಹದಲ್ಲಿ ಉಷ್ಣ ಕಡಿಮೆ ಆಗುತ್ತೋ ಈ ಎರಡಕ್ಕೂ ಕೂಡ ಪಾದಗಳೇ ಕಾರಣ ಆಗಿರ್ತಕ್ಕಂಥದ್ದಾಗಿರುತ್ತೆ. ಸೈನ್ಸು ಕೂಡ ಹೇಳುತ್ತೆ, ಯಾಕೆ ಹೆಚ್ಚಿನ ನೀವು ವಾಕ್ ಮಾಡಿ ಅಂತೇಳಿ ಯಾಕೆ ಹೇಳ್ತಾರಪ್ಪ ಅಂದರೆ, ದೇಹವು ಕೂಡ ಆರೋಗ್ಯಯುತವಾಗಿರಲಿ ಅಂತೇಳಿ. ಪಾದಗಳಿಗೆ ಕಾರಕನಾಗಿರ್ತಕ್ಕಂಥವನು ಶನಿ. ಯಾವುದೇ ಕಾರಣಕ್ಕೂ ಕೂಡ ಶನಿವಾರದ ರಾತ್ರಿ ಪಾದ ತೊಳೆದು ಮಲಗಿ ನೋಡಿ, ನಿಮ್ಮ ಮನಸ್ಸು ಹಗುರ ಆಗ್ತಕ್ಕಂಥದ್ದಾಗುತ್ತೆ, ಕೆಟ್ಟು ಕನಸುಗಳು ಬಾರದೇ ಇರತಕ್ಕಂಥದ್ದಾಗಿರುತ್ತೆ, ನಕಾರಾತ್ಮಕ ಶಕ್ತಿಗಳು ನಿಮಗೆ ತೊಂದರೆ ಮಾಡದೇ ಇರತಕ್ಕಂಥದ್ದಾಗುತ್ತೆ. ಇದೆಲ್ಲ ಕೂಡ ನಮ್ಮ ಅನುಭವದಲ್ಲಿ ಇರ್ತಕ್ಕಂಥ ವಾಕ್ಯಗಳೇ ಹೊರತು ಇದಕ್ಕೆ ಮುಖ್ಯವಾಗಿ, ಯಾಕೆಂದರೆ ಯಾರಿಗೋ ಒಬ್ರಿಗೆ ಹೇಳಿದಾಗ ಅದು ಅಕ್ಯುರೇಟಾಗಿ ವರ್ಕ್ ಆಗಿದೆ ಅಂತ ಆದಾಗ ಅದನ್ನು 4 ಜನಕ್ಕೆ ಹೇಳುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಶನಿವಾರದ ದಿವಸ ಈ ರೀತಿಯಾದಂಥ ವಸ್ತುಗಳನ್ನು ತರಬೇಡಿ. ಸಾಧ್ಯವಾದಷ್ಟು ಶನಿವಾರದ ದಿವಸ ಅರಳಿ ಮರ ಪ್ರದಕ್ಷಿಣೆ ಮಾಡಿ. ಶನಿವಾರದ ದಿವಸ ವಿಶೇಷವಾಗಿ ನಿಮ್ಮ ಕುಲದೇವರ ಸನ್ನಿಧಾನಗಳಿಗೆ ಹೋಗುವಂಥ ವ್ಯವಸ್ಥೆ ಮಾಡಿಕೊಡಿ. ಯಾಕೆಂದರೆ
ಶನಿ ಅಂತಕ್ಕಂಥವನು ಸರ್ವ ವಿಧದಲ್ಲೂ ಕೂಡ ಬಂಧನ ಮಾಡ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ 7 ಗ್ರಹಗಳಲ್ಲಿ ಅತ್ಯಂತ ಒಂದು ನಿಧಾನಗತಿಯಾದಂಥ ಮಂದಗತಿಯಾದಂಥ ಫಲವನ್ನು ಕೊಡ್ತಕ್ಕಂಥವನು ಶನಿ. ಒಂದೊಮ್ಮೆ ಪರಿಪೂರ್ಣವಾಗಿ ಒಂದು ರಾಶಿಯನ್ನು ಅಂದರೆ 12 ರಾಶಿಗಳನ್ನು ಸಂಚಾರವನ್ನು ಮಾಡಬೇಕಾದ್ರೆ ಸುದೀರ್ಘವಾಗಿ 30 ವರ್ಷಗಳ ಕಾಲ ಸಮಯವನ್ನು ತೆಗೆದುಕೊಳ್ತಾನೆ ಶನಿ. ಇನ್ನು ಒಂದು ರಾಶಿಯಲ್ಲಿ 2.5 ವರ್ಷಗಳ ಕಾಲ ಇರ್ತಕ್ಕಂಥವನಾಗ್ತಾನೆ. ಅದರಲ್ಲೂ ಕೂಡ ಈ ಸಾಡೆ ಸಾತಿಗೆ ಸಂಬಂಧಪಟ್ಟ ಹಾಗೆ ಈಗ ಶನಿ 3 ಭಾಗಗಳಾಗಿರ್ತಾನೆ. ಮೊದಲನೇದಾಗಿ ಪಾದಶನಿ, ಹೊಟ್ಟೆ ಶನಿ ಮತ್ತು ಶಿರೋಶನಿ ಅಂತಕ್ಕಂಥ 3 ರೀತಿಯಲ್ಲಿ ಇರ್ತಾನೆ. ಅದರಲ್ಲೂ ಕೂಡ ಅರ್ಧಾಷ್ಟಮ ಶನಿ, ಸಾಡೆ ಸಾತ್ ಶನಿ, ಅಷ್ಟಮ ಶನಿ, ಮುಖ್ಯವಾಗಿ ಒಂದು ಕಂಟಕ ಶನಿ, ಈ ರೀತಿಯಾಗಿ ಶನಿಯನ್ನು ಆಯಾಯ ಸಂದರ್ಭಕ್ಕನುಸಾರವಾಗಿ ಜ್ಯೋತಿಷ್ಯದಲ್ಲಿ ಅವನ ಸ್ಥಿತಿಗತಿಯನ್ನು ನೋಡಿ ನಾವು ನಿರ್ಧಾರವನ್ನು ಮಾಡ್ತೀವಿ. ಕಂಟಕ ಶನಿ ವಿಶೇಷವಾಗಿ ಕಂಟಕಗಳನ್ನೇ ತರ್ತಾನೆ. ನಮಗೆ ಗೊತ್ತಿರತಕ್ಕಂಥದ್ದು ಅಡಚಣೆಗಳು ಬೇರೆ ಬರ್ತಾ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಶನಿಯ ಪ್ರಭಾವ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಶನಿವಾರದ ದಿವಸ ಮನೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕುಟುಂಬದಲ್ಲಿ ಜಗಳಗಳು ಮಾಡದ ಹಾಗೆ ಸಮಾಧಾನದಿಂದ ಇರುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಎಲ್ಲರೂ ಕೂಡ ನಗುನಗುತ್ತಾ ಇರುವಂತಹ ಒಂದು ಸುಭದ್ರವಾಗಿರ್ತಕ್ಕಂಥ ಸಂತೋಷದಾಯಕವಾಗಿರ್ತಕ್ಕಂಥ ವಾತಾವರಣವನ್ನು ಶನಿವಾರದ ದಿವಸ ನೀವು ಮಾಡೋದರಿಂದ, ಒಂದು ಶನಿವಾರ ನೀವು ಮೌನ ವ್ರತದಲ್ಲಿದ್ದರೆ ನಿಮ್ಮ ಕುಟುಂಬ 1.5 ತಿಂಗಳು ಅಥವಾ 2.5 ತಿಂಗಳಷ್ಟು ಸುಖ ಸಂತೋಷದಿಂದ ಇರತಕ್ಕಂಥದ್ದಾಗುತ್ತೆ. ಅಷ್ಟು ಒಂದು ಪ್ರಬಲವಾಗಿರ್ತಕ್ಕಂಥ ಒಂದು ಮೌನ ವ್ರತ ಅಂತಕ್ಕಂಥದ್ದು ಅಷ್ಟು ನಿಮಗೆ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಶನಿವಾರದ ಈ ಒಂದು ವಸ್ತುಗಳನ್ನು ತರದೇ ಇರತಕ್ಕಂಥದ್ದು, ಶನಿವಾರ ಈ ಪಾಲನೆ ಮಾಡ್ತಕ್ಕಂಥದ್ದು ಶುಭಪ್ರದವಾಗ್ತಕ್ಕಂಥದ್ದು ಆಗಿರುತ್ತೆ. ಶುಭವಾಗಲಿ.